ಬೇವಿನಕಾಯಿ ನಾ ಮನೆಗೆ ಬಂದು ಬರ್ಬೇಕಂತ ಮಾಡ್ತೀನಿ. ಅದೇನು ತೀರಾ ಚಲೋ. ಏನು ನೀನು ಮನೆ ಬೇಯಾಕತ್ತೀವಿ ಅಂತೇಳಿ ಮುಂಜಾನೆ 11ಕ್ಕೆ 12ಕ್ಕೆ ಹೋಗಿ ಉಂಟೇಶ. ಇನ್ನೊಂದಿಟ್ಟು ನಿಂತು ಬರ್ತೀನಿ. ಬರೀ ಚಾ ಕುಡಿ. ಇನ್ನೊಂದಿಟ್ಟು ನಿಂತು ಬರ್ತೀಯ? ಹೊರಗೆ ಮಳೆ ಐತಿ, ಗುಡುಗು ಸಿಡ್ಲು. ಮತ್ತು ನನಗೇನು ಹೇಳಿದಿ ಫೋನ್ ಹಚ್ಚಿದಾಗ ಇಲ್ಲಿ ಮಸೀದಿ ಆಗತ್ತೇನೆ ಅಂತ ಹೇಳಿದಿ. ಅಷ್ಟು ಸುಳ್ಳು ಹೇಳೋದು. ಬಡಗ್ರಿಗೆ ಅದನ್ಲಿ ಅವ. ಮತ್ತು ಮಳೆಯಾಗ ಬರೋದು. ಈಗ ಮಳೆ ಇಲ್ಲನ. ಸಂಜೆ ಮುಂದೆ 10 ಹನಿ ಇರ್ತೈತಿ. ಮುಂಜಾನೆಗೆ ಈಗ ಹೊತ್ತು ಮುನುಗು ಹೊಡೆದನ ಹೋಗಿ ಮನೆ ಸೇರ್ಬೇಕನ್ನೋದು ಖಬರ್ ಇರ್ಬೇಕಟ್ಟ. ಗುಡುಗು ಇರ್ತೈತಿ, ಸಿಡಿಲು ಇರ್ತೈತಿ. ಸರ್ಕಾರ ದವಾಖಾನೆ ಈಗ ಚಲೋ ಇರ್ತಾನೋ ದನದ ದವಾಖಾನೆ. ನೀವು ಇದ್ರ ಅಂಗಡಿ ಮೆಡಿಕಲ್ದ ತೊಗೊಂಬಂದಿ ನಂಗೆ ಗೊತ್ತಾಗೋದಿಲ್ಲ ಅಷ್ಟೆ. ಈ ಹೊತ್ನ್ಯಾಗ ಇರ್ತಾರ ಅವ್ರು ದನದ ದವಾಖಾನ್ಯಾಗ. ಬೇಡ ಬೇಡ ಶೇಂಗಾ ಹೊಡಿ. ಶೇಂಗಾ ಕಾಳು ಸಾರು ಕಾಸ್ತೀನಿ. ಅವ್ನು ಅವ್ರಿಗೆ ಕಾಳು ಅಟ್ಸಲಿ. ಇಲ್ಲಿಂದ ಬರ್ರಿ. ಸರಿಪ್ಪ ನಮಗೆ ಆದಿ ಬಿಡು. ಮತ್ತೆ ರಾಖಿ ಕಟ್ಟಿದಾಕಿ ರೊಕ್ಕ ಕೊಟ್ಟಿಲ್ಲ. ಮತ್ತೆ ಅದ್ರ ಪರಾಗ್ನಾಗ ನೋಡ್ರಿ ನಮ್ಮ ಮನ್ಯಾಗಿನ ಸಂಪ್ರದಾಯ ನೀವು ಕಲ್ಕೋರಿ. ಚಾಕ್ಲೇಟ್ ತಂದಾರಪ್ಪ ಯಾರ ಒಂದು ಡೈರಿ ಮಿಲ್ಕ್. ರಾಖಿ ಕಟ್ಟಿದ ಖುಷಿ, ಆರತಿ ಮಾಡಿದ ಖುಷಿ, ಹೂವ ಒಂದು ಖುಷಿಯಿಂದ ಕೊಡ್ಬೇಕು. 100 ರೂಪಾಯಿ ಕೊಟ್ರು ಖುಷಿಯಿಂದ ಕೊಡ್ಬೇಕು. ನಿಮ್ ದಡ ನಿಮ್ಮ ದೊಡ್ಡಪ್ಪ ರಾಖಿ ಕಟ್ಟಿಸ್ಕೊಳಂಗೆ ಆಗ್ಬಿಟ್ಟೈತೆ ಅವ್ನು. ಹೊರಗೆ ಮಳೆ ಶುರುವಾಗೈತಿ. ಸಿರಿ ನೋಡಿ ಗೌರಿ ಇದನ್ನ ಮಾಡೋ ಮುಂದೆ ಹಂಗ ತಿಳ್ಕೊಂಡಿದ್ದಂಗೆ ಅದ ಹತ್ತಂತ ನೋಡ್ಪ. ಏನು ಮಾಡಕ್ ಬಂದ ಇದ ಇಷ್ಟು ಬಂದ ಬೆಣ್ಣೆ ಐತಿ. ಬೆಣ್ಣೆ ಕಾಸಿ ಶೇಂಗಾಕಾಳಿನ ಸಾರು ಕಾಸಾಕ ಟೊಮೆಟೊ ಕೊತ್ತಂಬರಿ ಹಾಕಿ ಮ್ಯಾಗ ಶೇಂಗಾ ಹಾಕ್ತೀನಿ. ಶೇಂಗಾಕಾಳು ಹುಡ್ಕೊಂಡೆ ನಾನು ಮಾಡ್ಕೊಂಡ್ಬರ್ತೇನೆ. ಯಾರೋ 10 ಮನಿಗೆ ಬಂದು ಒದರಿದ್ರು. ಯಾರು ಕೇಳಿದ್ರು ಎಲ್ಲಿಗಾರ ಅಂತ ನಮ್ಗೆ ಕೇಳಿದ್ರು. ಬಡವರ್ಗೆ ಹೋಗ್ಯಾರ ಈ ಸದ್ ಬರ್ತಾರ ಅಂತ ಹೇಳ್ರಿ. ಊರಿಗೆ ಹೋಗ್ಯಾರ ಅವರು ಅಂತ ಯಾರ ಮುಂದೆ ಹೋಗ್ಬೇಡ್ರಿ. ಸಾಯಂಕಾಲ ಶೇಂಗಾ ಇಲ್ಲೇ ಬಡವರ್ಗೆ ಹೋಗ್ಯಾರ ಬರ್ತಾರ ಇನ್ನೊಂದು 40 ತಾಸ್ನಾಗ ಅಂತ ಹೇಳ್ರಿ. ಯಾರೇನು ಕೇಳಿದ್ರು ಏನು ಕೊಡಬೇಡ್ರಿ. ನಮ್ದು ಇಷ್ಟೂರ್ದು ಕೆಲಸ ಬರ್ಜರ್ ಜೋರಾಗಿ ನಡೆದೈತಿ. ಇಲ್ಲಿ ತುಪ್ಪ ಕಾಯಕತೈತಿ. ಇಲ್ಲೇ ಶೇಂಗಾಕಾಳಿನ ಸಾರು ಮಾಡ್ತೇನಿಲ್ಲ, ಅದ್ರೊಳಗೆ ಸೋಯಾ ಹಾಕ್ತೇನೆ ನಾನು. ಇಟ್ಟು ಬಟ್ಟಿಕಾಯಿ ಅಂತ ನಮ್ಮ ಕಡೆ ಸೋಯಾ ಹಾಕೇನಿ. ಕೂದಿನ ಮಸ್ತ್ ಬರ್ತೈತಿ ಇದು ಶೇಂಗಾಕಾಳಿನ ಸಾರು. ಮಾಮೂಲಿ ಸಾರು ಹೆಂಗೆ ಮಾಡ್ತೇವಲ್ಲ ಶೇಂಗಾಕಾಳಿಂದ ಹಂಗೆ ಮಾಡೋದು. ಮಾಡ್ಕೊಂಡು ಇವನು ಏನು ಮಾಡ್ತೇನೆ ಅಂತಂದ್ರೆ ನೀರ ಮೊದಲ ಹಾಕಿ ಇಟ್ಕೊಂಡಿರ್ತೇನೆ. ಇಟ್ಕೊಂಡು ಒಂದು ಸ್ವಲ್ಪ ಅದು ಒಂಥರ ಸೋಯಾ ಸ್ಮೆಲ್ ಬರ್ತೈತಲ್ಲ, ಹಾಗಾಗಿ ಅದು ಬರಬಾರ್ದು ಅಂತೇಳಿ ಅದನ್ನು ನೀರೊಳಗನೆ ಹಿಂಡ್ಕೋತೀನಿ. ಅದನ್ನು ಒಂದು 2-3 ಸಲ ಹಿಂಡ್ಕೊಂಡು ಆಮೇಲೆ ಹಾಕೋತೀನಿ ಇದನ್ನು. ವಿಭೂತಿ ಪಟ್ಟ ಕುಂಕುಮ ಯಪ್ಪ ಅಂದ
ನಕ್ ಹೊಟ್ಟೆ ನೋವಾತ್ ನಂದು. ಪುರಾಣಿಗೆ ಅಂದ್ರೆ ಕಂಡು ಹಿಡಿದ್ರೆ ವಿಜ್ಞಾನಿ ಕನ್ಸ್ಗಿರಿ ಅಂದಪ್ಪ. ಅವ್ರಿಗೆ ಕೆಲಸ ಮಾಡಕ್ಕೆ ಹಚ್ಚೈತಿಲ್ಲ ಅಲ್ಲಿ ಮಕ್ಕಳು ಅವ್ರು ಹೇಳಿದ್ದು ಮತ್ತು ನಿನ್ನೆ ಹಂಗ ಬಿಸಿ ಹೋಳಿಗೆ ಮಾಡಿಕೊಡ್ತಾರನ ಮತ್ತೆ ಮಾಡಿದ್ರೆ ಬರ್ತೈತಿ ಬಿಸಿ ಹೋಳಿಗೆ. ಆ ಬಿಸಿ ಹೋಳಿಗೆ ಮಾಡ್ಬೇಕಾದ್ರೆ ಅದಕ್ಕೆ ಅಷ್ಟು ಕಷ್ಟಪಟ್ಟು ಗೌನ್ ಸಿಗ್ತಂತ ನಂಗೆ ಹಂಗೆ ಜಾತ್ರೆ ಬಂದಾಗ ಬ್ಯಾಳಿ ಬೆಲ್ಲ ಎಣ್ಣೆ ಬರ್ತೈತಿ ಮಾಡ್ಕೊಂಡು ತಿನ್ನಾಕ ನೋಡ್ತಿಲ್ಲ ಎಷ್ಟು ಗುದ್ದಾಡ್ತಾನೆ ಕೇಳಲ್ಲ ಮನೆ ಗೊಬ್ಬರ ಹಂಗೆ ಹೋಗೈತಿ ಹಚ್ಕಾಗಿ ಹೋಗ್ಯಾಕ ಬಂದ ಅವ್ರು ದೊಡ್ಡಪ್ಪ ಅಂತ ಕುಂತು ಹುಡುಗಿನ ಒಬ್ಬ ಏಕ ಅಡ್ಡಾಡಿ ಉರಿ ಸಣ್ಣ ಇಟ್ಟೆ ಹಂಗಾಗಿ ಅದೇ ಇದೇಕಿನ್ನೂ ಆಗಲ್ತಂತ ಗ್ಯಾಸ್ ನೋಡೇ ಇಲ್ಲ ಈಗ ಚಾಲು ಮಾಡೀನಿ ಅದನ್ನು. ತುಪ್ಪ ನಿನ್ನೆ ಅವತ್ತು ಅದು ಇದು ಕೆನಿ ಗಟ್ಟಿ ಕೆನಿ ಅಷ್ಟು ಒಯ್ಯಾಕಲ್ಲ ಕಾಸು ಯಾಕ ಇದೇನು ಎರಡು ಇದಷ್ಟು ತೆಗೆದು ಹಿಡಿದು ತಿನ್ನಕ್ಕೆ ಬೇಕಲ್ಲ. ಮಮ್ಮಿ ಓ ಎಮ್ಮಿ ಬೇಸ್ ಕಲ್ತಾರ ಎಮ್ಮಿ ಬೇಸಕೊಂತಾರ ಮಗನ ಇಂಜೆಕ್ಷನ್ ಮಾಡ್ತಾರ ಅವ್ರು ಕೊಂಡ್ಯಾಗ ಎಮ್ಮಿ ಬಿ ಎಸ್ ಕಲ್ತಾರ ಅದನ್ನ ಯಾರು ಹೇಳಿದ್ರು ಎಲ್ಲ ಡೈಲಾಗ ನಿನಗೆ ಮಾಡಿ ಹೇಳಿಲ್ಲ ನಾ ನಮ್ಮ ಮನ್ಯಾಗ ನನ್ ಬಿಟ್ಟು ಒಟ್ಟು ಊಟ ಮಾಡೋದು ನೋಡಿ ನಾವು ಊಟಕ್ಕೆ ಬೋರ್ತಕ ಎಲ್ಲಾರು ಹಂಗ ಕುಂತಾರ ಹಿಂಗ ಇರ್ತೈತಿ ಶಾನ್ಯಾರಾದ್ರ ಮಾತ್ ಕೇಳಿದ್ರ ಮಾಡಿದ್ರ ದುಡಿದ್ರ ಹಿಂಗ ಇರ್ತೈತಿ ಅಲ್ಲೇನ ಮುಂದ್ ನೋಡಕ್ ಬರತ್ತಲ್ಲ ಅಲ್ಲೇನ ಅಂದ್ರ ಹಿಂಗ ಹಂಗ ಮಾಡಿದ್ರ ಹಿಂಗ ಇರಂಗಿಲ್ಲ ಅದನ್ನ ತಿಳ್ಕೊರಿ. ಅದಕ್ಕೆ ನಾಳೆ ಊರಿಗೆ ಹೋದಾಗ ಏನಾರು ಕಿಪ್ಪಿ ಮಾಡ್ರೆ ಹಂಗ ಆಕತಿ ಇಲ್ಲಾಂದ್ರೆ ಹಿಂಗ ಆಕತಿ. ಹೆಂಗ ಪಾಡಪ್ಪ ಹಿಂಗ ಪಾಡ ಹೆಂಗ ದುಡಿಬೇಕು ಅಲ್ಲಿ ದಗ ಮಾಡ್ಬೇಕು ಇಲ್ಲಿ ದಗ ನಾನು ಎದಕ್ಕೂ ಹಚ್ಬಾರ್ದು ನೀವು ಹಚ್ಚೋದಿಲ್ಲ ಸಣ್ಣಾರ ಎದಕ್ಕೆ ಸಣ್ಣಾರ ಮಾತು ಕೇಳಾಕ ಮಳೆ ಮಾತಾಡಕ ತುಪ್ಪ ಐತ್ವ ಹಿಂದೆ ಬಿಸಿದ ಇದಕ್ಕಿನ್ನ ಸಣ್ಣವಿದ್ನಿ ಅವ ಜೀತ ಐತ್ನಿ ಇವ್ಕ ಸಣ್ಣವಿದ್ನಿ ಇವ್ ಎಂಟೈತೆ ನಮ್ಮ 3ನೇ ಸಾಲಿ ಬಿಟ್ಟು ಜೀತ ಅದ 4 ವರ್ಷ ಇಷ್ಟು ದೊಡ್ಡವದಿ ಹಂಗ ಬೆಳೆದಿ ನೀರ ಇಟ್ಕೊಂಡಿಲ್ಲ ನೋಡಿ ಹೆಣ್ಮಗಳ ಆಯ್ತು ನೀರು ಇಟ್ಕೊಳಂಗಿಲ್ಲ ಕಲ್ಕೋದಲ್ಲ ಐತಿ ತಂಗುಳ್ ಚಪಾತಿ ಕೊಡಿ ತಿಂದು ಇಲ್ಲ ಕೊಡು ನಾನು ಸಾಕು ತಿಂದು ಐ ಕೊಡ ತಿನ್ರಿ ತಿನ್ನು ಮತ್ತೆ ಅದೇ ನೀ ಮಾಡಿ ನಮಗೆ ಬಿಸಿ ತಿನ್ನಿಸಿ ಒಂದೇ ಸಾಕು ಎಲ್ಲರಿಗೂ ಒಂದೊಂದು ತಿನ್ರಿ ಅದು ನಾನು ಮಧ್ಯಾಹ್ನ ಯಾರು ಇಲ್ಲ ತಿನ್ರಿ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಕುರಿ ಸಾರು ಅದ್ರೊಳಗೆ ಸೋಯಾ ಹಾಕೀವಿ ಬಟ್ಟಿಕಾಯಿ ಸೋಲ್ಯಾ ಸೋಯಾ ಅಂದ್ರೆ ಸೋಯಾ ಸೋಲ್ಯಾ ಸೋಲ್ಯಾ ಬರ್ಬೇಕು ಸೋಲ್ಯಾ ಶ್ರೀಗತಿ ಸಾರು ಸುಮಾರು ತಿನ್ನಕದಿರಲ್ಲ ಕಿಚಡಿ ಮೇಲೆ ತೆಗಿ ಆಡ್ತೈತೆ ಅಮ್ಮನ ಅರ್ಧ ತಿನ್ನ ನೀವು ಅರ್ಥ ತಿನ್ನ ಬಿಚ್ ಪದರ ಆಡ್ ಲೋನ ಒಂದು ರೊಟ್ಟಿ ತಾವ ಒಂದು ಅದ ಚಪಾತಿ ಹಂಗ ಹೇಳ್ತಾ ಮುಂಜಾನೆ ಮಾಡಿದ್ದ ಹಂಗದ ತಿನ್ರಿ ನೀವು ನೀನು ಚಪಾತಿ ತೋರಿ ಅದ ತೋರ
ನೀವು ತಿಂತೀರಂತ ನಾ ಬಿಡುದು ನಾ ತಿಂತೇನೆ ನೀವು ಬಿಡುದು ಹಂಗ ಉಳಿತಾವ ಹಂಗಾದ ಹಂಗದ ಪದಾರ್ಥ ಹಂಗೆ. ನೀ ತಿನ್ನಪ್ಪ ಎಲ್ಲಪ್ಪ ಮುಂಜಾನೆ ಹಂಗಾತದ ನಿನ್ ಸಂಜೆ ಚಪಾತಿ ನಾ ತಿನ್ನಿ ಆ ತಿಂತಾನಂತೇಳಿ ಇವು ಮುಂಜಾನೆ ಮಾಡಿದ ಹಂಗ ಉಳ್ದು ಗಿಡದ ಬೇರೆ ಗಿಡ ಹೆಂಗ್ ಬೆಳಿತೈತಿ? ಗಿಡದ ಬೇರೆ ಹೋಗೈತಿ ಗಿಡ ಎಲ್ಲಿ ಬೆಳಿತೈತಿ ಎಲ್ಲಿದಪ್ಪ ಇದೆ ಡೈಲಾಗ್ ನಾಟ ಕಡ್ದು ಏನ್ ತಂದಿದ್ದು? ನಿಮ್ ದೊಡ್ಡಪ್ಪ ಅಲ್ಲ ಅಂದ್ರೆ ನೀವು ಅಲ್ಲ ನೋಡು ಸ್ವಲ್ಪ ಸಾಕಲ್ಲ ಟೊಮೆಟೊ ನಿಮ್ಮ ಮಕ್ಕಳು ಒಂದೊಂದು ಕೊಡಕ್ಕೆ ಸುಧಾರ ಬೆಳೆ ಮನೆ ಹಾಕೊಂಡು ಬರೋಲ್ಲ ನೀವು ಶೇಂಗೈತೆ ಸ್ವಲ್ಪ ಏನು ಯಾಕೆ ನೋಡಿದಿ ಸಾರು ಚಿನ್ನ ಐತಿ ಅದಕ್ಕಾಗಿ ನೀರ ಮಾಡಿಲ್ಲ ತಿಂದು ನೋಡಿ ಜ್ಞಾನ ಮಾಡಿರುತ್ತ ಚಪಾತಿ ಉಳಿದು ಅವು ಚಪಾತಿ ಉಳಿದು ಅಂದ್ರೆ ನೋಡ್ರಿ ಮತ್ತೆ ನಾನು ತಿನ್ನೋದು ಯಾರು ಇವ್ರನ್ನೂ ಉಳ್ದಾವ ನಾವೆಲ್ಲ ನಮ್ಗೆ ಸಾಕು ಉಳಿದು ಚಪಾತಿ ಅದ ತಿಂದು ಖಾಲಿ ಮಾಡಿ ತಿನ್ನಾಕಂತ ಮಾಡಿ ನಾವೆಲ್ಲಪ್ಪ ನಮ್ಗೆ ಸಾಕು ಉಳಿದು ಚಪಾತಿ ಏನ ಕೆಲಸ ಇಲ್ಲ ಹೋಗೈತೆ ಮಾಡಿ ತುಂಬೈತೆ ಅವ್ನು ಜಾಸ್ತಿ ಮಾತಾಡಿದ್ರೆ ಮತ್ತೆ ತಗೊಂಡು ಹೋಗ್ಕೊಂಡ್ ಬಿಡ್ರು ಯಾವಾಗ ಒಮ್ಮೆ ಬಿರಿಯಾನಿ ಮಾಡಿದಾಗ ಕಾಕ ಇದೆಯಲ್ಲ ಇವತ್ತು ಊಟ ಮಾಡೋದಿಲ್ಲ ಅಪ್ಪ ತಿನ್ನುವಾಗ ಹೆಂಗಳನ್ನ ಅದನ್ನು ನಾಳೆ ಅವ ಇನ್ನೊಂದು ದೇವಿ ಗಂಡಮ್ಮನಿಗೆ ಹೋದಿಂದ ಬಾಯಕ್ಕ ಹೋಗಕ್ಕ ನಾವು ಈಗಿನ ದೊಡ್ಡ ಸಾವುಕಾರ ಮನೆಗೆ ಕೊಡ್ತೇವೆ ನೀವೆಲ್ಲ ಹಾಕ್ಕೊಂಡು ಅವ್ನು ಜೀವ ಇರ್ತಾನೆ ಬಿಟ್ಟಲ್ಲ ಮತ್ತೆ ಏನಾರ ಕೊಡೋದು ಮಾಡೋದು ಮಾಡ್ತಾವ ಅತ್ತಿ ಅಪ್ಪ ಹಂಗ ಪದಾರ್ಥ ನಿಮ್ಮ ಅತ್ತಿ ನಿಮ್ಮ ಅಪ್ಪ ಬರ್ತಾ ಇಲ್ಲ ಆಯ್ತಾ ಮತ್ತೆ ಯೋಚನೆ ಮಾಡಿ ನೀನು ಈಗ ಅದೇನಿತ್ತು ಡೈಲಾಗ ಅದೇನೆ ಅದೇ ಮುಂದೆ ನೋಡಿದ್ರ ಆತ ಮತ್ತೆ ನೆಕ್ಸ್ಟ್ ಲೆವೆಲ್ ಸಿಗ್ತೇವೆ ವಿಡಿಯೋ ಬಂದ್ ಮಾಡೋ ವಿಡಿಯೋ ಮಾಡಲಿ ಅಂತ ಫೋಟೋ ಕಿಡಿಪ ಅದೇನೋ ಟೈಮಿಂಗ್ ಬದತ್ ನಿಮ್ಮೆ ಹಂಗ ನೋಡ್ತಿ ಬಂದ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಈಗ ಲಾಗ್ ಶುರು ಮಾಡಕತ್ತೀನಿ ನಿನ್ನೆ ಹುಣ್ಣಿಮೆ ಇತ್ತಲ್ಲ ಹಾಗಾಗಿ ಕಳಸ ವಿಸರ್ಜನೆ ಮಾಡಲಿಲ್ಲ ನಾನು ಇವತ್ತು ಕಳಸ ವಿಸರ್ಜನೆ ಮಾಡಕತ್ತೀನಿ ಬರೀ ಹಿಂಗಾದ್ರೆ ಕಳಸ ವಿಸರ್ಜನೆ ಮಾಡೋಣಂತ ಈಗ ಪೂಜೆತಿ ಎಲ್ಲ ಮಾಡೀನಿ ಪೂಜೆತಿ ಮಾಡಿ ಆದಿಂದ ಆರತಿನ ಬೆಳಗ್ಗೆನಿ ಮತ್ತೊಮ್ಮೆ ನನ್ನ ಆರತಿ ಬೆಳಗ್ಗೆ ಕಳಸ ವಿಸರ್ಜನೆ ಮಾಡ್ತೇನೆ
ಮೊದಲು ಇವ್ನು ಇಷ್ಟೊಂದು ಎಲ್ಲ ತೆಗೆದು ಇಟ್ಕೊಂಡು ಆಮ್ಯಾಗ ಅದು ಕಳಸದೊಳಗೆ ನಾವು ನೀರೇನು ಹಾಕಿರ್ತೇವಿಲ್ಲ, ನೀರು ಮತ್ತು ಅದ್ರೊಳಗೆ ಹಿಂಗೆ ಬಳೆ ಕಾಯಿನ ಗೋಲ್ಡ್ ಮತ್ತು ಅರಿಶಿನ ಕುಂಕುಮ ಇದನ್ನೆಲ್ಲನೂ ಹಾಕಿರ್ತೀವಿ. ಕೆಲವ್ರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಡ್ರೈ ಫ್ರೂಟ್ಸ್ ಅದು ಇದು ಹಿಂಗೆಲ್ಲ ಹಾಕಿರ್ತಾರೆ. ನಾನು ಸ್ವಲ್ಪ ಹಾಲು, ಅರಿಶಿನ ಕುಂಕುಮ ಮತ್ತು ಅದ್ರೊಳಗೆ ಬಳೆ ಕಾಯಿನ ಒಂದು ಮೂಗುತಿ, ಗೋಲ್ಡ್ ಮೂಗುತಿ ಇಷ್ಟು ಹಾಕಿ ನಾನು ಇವನ್ನ ನಾವು ತೆಂಗಿನ ಗಿಡಗಳು ಇರ್ತಾವಲ್ಲ ಗಿಡಗಳಿಗೆ ಹಾಕ್ಬೇಕು. ತುಳಿದಾಡಲ್ಲಿ ನಾವು ಪೂಜೆದ ನೀರು ಯಾವುದನ್ನು ಚೆಲ್ಲಬಾರ್ದು. ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಗೊಂಜಾಳ ರೊಟ್ಟಿ, ಉಪ್ಪಿನಕಾಯಿ, ಮೆಣಸಿನ್ಕಾಯಿ ಜಗಳ ಮಾಡ್ಕೋತೇಲಿಗೆ ಹೊಂಟಾರೆ. ನಮ್ಮ ಆಧಾರ್ ಕಾರ್ಡ್ ಬೆಂಕಿ ಹಚ್ಚಾಕ ನಿಂತಾವ ನೋಡಿ. ಆಧಾರ್ ಕಾರ್ಡ್ ಹೆಲ್ಪ್ ಆಕತಿ. ಆಧಾರ್ ಕಾರ್ಡ್ ತೊಗೊಂಡು ಏನು ಮಾಡಕ್ಕೆ? ಮಮ್ಮಿ ಆಧಾರ್ ಕಾರ್ಡ್ ಅಂದ್ಲಲ್ಲ, ಎದಕ್ಕದ ಆಕೆ ಗೊತ್ತ. ಅಲ್ಲಿ ಮತ್ತೆ ಅಳಿಯ ಜಾತ್ರೆ ಕರೆ ಆಗ್ತಾನಂತ ಹೋಗಲ್ಲ ನೋಡಿ ಅಲ್ಲೇ ರಾಮದುರಿಂದ. ಈಗ ಸೇರ್ ಐತದ ಇಲ್ಲಿ ರಾಟಿ ಮ್ಯಾಗ ಇಟ್ಟಿನ ತೊಗೊಂಬಂದಳಪ್ಪ ಇಟ್ಟಿನಂತ. ನಮ್ದು ಈಗೆಲ್ಲ ಮನೆ ಬರೋಬ್ಬರಿ ಆಯ್ತು ನೋಡ್ರಿ. ತೋರಿಸೋಣ ಅಲ್ಲಿ ಲಕ್ಷ್ಮೀದಲ್ಲಿ ಟೈಮ್ 3 ಗಂಟೆ ಬರತ್ತಿ. ನಾವು ರೆಡಿ ಮಾಡಕ್ಕೆ ಕೊಟ್ಟಿರೋ ಸೀರೆ ಈಗ ರೆಡಿ ಆಗ್ಯಾವಂತ. ಮಮ್ಮಿ ಕಾಪಿ ಬಾಸ್ ಹಾಕಿರುವ ನೀವು? ಇದಕ್ಕೆ ಹಾಕ್ಬಿಡು. ಹಾಕಿದೆ. ಏನಾದ್ರು ತೋದಿತ್ವಾ? ರಾಮದುರ್ಗ ನೀನು ಹೋಗ್ಯಾನ ಹೋಯ್ ಕರ್ಕೊಂಡ. ಹಾಂ 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 ಇದು ಉತ್ತರ ಪ್ರದೇಶಕ್ಕೆ ಕಳ್ಸೋದೈತಿ. ಬೇರೆ ಬೇರೆ ಸ್ಟೇಟ್ಗಳಿಗೆ ಕಳ್ಸೇನಿದೆ ಫಸ್ಟ್ ಅಂತ ಏನಿಲ್ಲ, ಬಟ್ ಖುಷಿ. ಅಲ್ಲಿದ್ದು ನಮ್ಮ ಅಡ್ರೆಸ್ ಕಾಣಿಸ್ಬಾರ್ದಂತೇಳಿ ಹೊಳಿಸಿಡ್ದೆ ನಾನು. ನಂಬಿಕೆ ಇಟ್ಟು ಆನ್ಲೈನ್ ಪೇಮೆಂಟ್ ಮಾಡಿ ತರಿಸಿಸ್ಕೋತಿರಲ್ಲ, ನಿಮ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ನಂಬಿಕೆ ಸದಾ ಹಿಂಗೆ ಇರಲಿ. ನಿಮ್ಮ ನಂಬಿಕೆನ ನಾನು ಖಂಡಿತ ಉಳಿಸ್ಕೊಂಡು ಹೋಗ್ತೀನಿ. ಈಗ ನೀವು ಮೊದಲ ಮನೆ ಬಿಟ್ಟು ಹೊರಗೆ ಬಂದ್ರೆ 4 ಕಿಲಿ ಹಾಕ್ತಾನೆ. ಇರ್ಲಿಕ್ಕಂದ್ರೆ ಹಿಂದೆ ಬಂದರೆ ನೀವು ಕಿಲಿ ಹಾಕ್ಬೇಕು. ಒಂದು ಉತ್ತರ ಪ್ರದೇಶಕ್ಕೆ ಸೀರೆ ಕಳ್ಸೋದಿತ್ತು, ಹಾಗಾಗಿ ಮತ್ತು ಒಂದಿಷ್ಟು ಸೀರೆಗಳನ್ನ ತರೋದಿದ್ದು ಅಡ್ವಾನ್ಸನ್ನ ಅಮೌಂಟ್ ಹಾಕಿಸ್ಕೊಂಡ್ಬಿಟ್ಟೀನಿ. ಅವು ಸೀರೆ ರೆಡಿ. ಈಗ ಹಬ್ಬ ಸೀಸನ್ ಅಲ್ಲ, ಹಾಗಾಗಿ ಏನು ಮಾಡಿದ್ರು ಕಾಟನ್ ಸೀರೆ, ಚೆಕ್ ಸೀರೆ ಸಿಗೋಣವಲ್ಲು. ಅದ್ರೊಳಗೆ ಕ್ವಾಲಿಟಿ ಚಲೋ ಇದ್ದು ಅಂತಂದ್ರೆ ಭಾಳ ಡಿಮ್ಯಾಂಡ್ ಇರ್ತೈತೆ ಅವಕ್ಕೆ. ಅದಕ್ಕೋಸ್ಕರ ಅಡ್ವಾನ್ಸ್ 1 ವಾರ ಯಾರಿಗಾದ್ರೂ ಬೇಕಾದ್ರೆ ಹೇಳ್ರಿ ನೀವು. ಈಗ ನಾವು ಹೋಗಿ ಬರ್ತೀವಿ. ಎಷ್ಟು ಒಂದು 12 ಸೀರೆ ತರೋದೈತಿ. 12 ಸೀರೆನೂ ತೊಗೊಂಬಂದು ರಾತ್ರಿನೇ ಎಲ್ಲ ಪ್ಯಾಕಿಂಗ್ ಮಾಡಿ ಮತ್ತು ನಾಳೆ ಕಳಿಸ್ಬೇಕು. ಕಳಿಸಿ
ನಾಡ್ದ ಮತ್ತು ಅಲ್ಲೇ ಅದಾವಲ್ಲ ನೀರು ಕುಡಿಸಿಲ್ಲ ನೋಡು. ನಾನು ಮತ್ತು ನಮ್ಮ ಮನೆಯವ್ರ ಇಬ್ಬರು ಮನ್ಯಾಗ ಸ್ವಲ್ಪ ಜಗಳ ಆಗಿತ್ತು, ಮಾತಾಡೋಕತ್ತರ್ಕಿಲ್ಲ, ಸುಮ್ಮನೆ ಹಂಗೆ ಹೊಂಟಿದ್ವಿ. ಹಂಗೆ ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡೀನಿ. ನಿನ್ನೆ ನಾನು ಪೂಜೆದ ವಿಡಿಯೋ ಇದು ಕಳಸ ವಿಸರ್ಜನೆದ ಶೇರ್ ಮಾಡಿದ್ನಲ್ಲ. ಕೆಲವೊಂದಿಷ್ಟು ನಮಗೂ ಗೊತ್ತಿರಂಗಿಲ್ಲ, ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ಥರನ ಫಾಲೋ ಮಾಡ್ತಿರ್ತಾರೆ. ನಾನು ಈಗ 5 ವರ್ಷ ಆತ ಪೂಜೆನ ಮಾಡಾಕತ್ತ. ಹಾಗಾಗಿ ಏನಾದರೂ ಅದರಲ್ಲಿ ಸರಿ ತಪ್ಪುಗಳಾದ್ರೆ ನೀವು ತಿಳಿಸಿ ಹೇಳಿದ್ರಿ ಅಂದ್ರೆ, ಯಾಕಂದ್ರೆ ಭಾಳ ವರ್ಷದಿಂದ ಕೆಲವರು ಮನೆತನದೊಳಗೆ ಮಾಡ್ಕೊತ ಬಂದಿರ್ತಿರಲ್ಲ, ಅಂಥವ್ರಿಗೆ ಎಲ್ಲ ಥರದ ಅನುಭವ ಇರ್ತೈತಿ, ಎಲ್ಲನೂ ಗೊತ್ತಿರ್ತೈತಿ. ಗೊತ್ತಿಲ್ಲದೆ ಇರೋದನ್ನು ಹೇಳಿದ್ರೆ ನಾನು ಖಂಡಿತ ಅರ್ಥ ಮಾಡ್ಕೋತೀನಿ. ಯಾಕಂತಂದ್ರೆ ಪೂಜೆ ಅಂತಂದಿಂದ ಯಾವುದೋ ಶೋಕಿಗೋಸ್ಕರ ಮಾಡೋದಲ್ಲ, ಅದು ಅಷ್ಟೇ ಶಾಸ್ತ್ರಬದ್ಧವಾಗಿನ ಮಾಡಬೇಕು, ಅದು ನನಗೂ ಗೊತ್ತು. ಬಟ್ ಕೆಲವ್ರು ಕಮೆಂಟ್ ಹಾಕ್ತಾರೆ, ಹೆಂಗಂತಂದ್ರೆ ಮಿತಿ ಮೀರಿ ಕಮೆಂಟ್ ಹಾಕ್ತಾರೆ. ಆ ಥರ ಹಾಕೋ ಮನಸ್ಸು ಹೆಂಗೆ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲ ಈ ಥರ ಮಾಡಬಾರ್ದು, ಈ ಥರ ಮಾಡಬೇಕು, ನೆಕ್ಸ್ಟ್ ಇಯರ್ ಸರಿಪಡಿಸ್ಕೋರಿ ಅಂತಂದ್ರೆ ಮಾತು ಮುಗಿತೈತಪ್ಪ. ಯಾರ ಬೇರೆ ಕಮೆಂಟ್ ಹಾಕಿದ್ರೆ ಅವರು ರಿಮೂವ್ ಮಾಡ್ಕೊಂಡ್ರು ಅಂತ ಅನಿಸ್ತೈತಿ. ನಾನು ರಿಪ್ಲೈ ಮಾಡಿದೆ, ನಾನು ಅದನ್ನೇ ಹೇಳಿದೆ, ನನಗೇನೋ ಅದ್ರ ಬಗ್ಗೆ ಯಾಕಂದ್ರೆ ನಾನು ಹೇಳಿದ್ನಲ್ಲ, ಒಂದೊಂದು ಕಡೆ ಒಬ್ಬೊಬ್ರು ಒಂದೊಂದು ಥರ ಫಾಲೋ ಮಾಡ್ತಿರ್ತಾರೆ. ಪೂಜೆ ಅಂತಂದಿಂದ ನಾವು ಅಷ್ಟು ಶ್ರದ್ಧೆ ಭಕ್ತಿಯಿಂದನೇ ಮಾಡ್ತಿರ್ತೀವಿ, ಬಟ್ ಶೋಕಿಗೋಸ್ಕರ ಅಂತ ಏನಲ್ಲ. ನೀವು ಸ್ವಲ್ಪ ಹೇಳೋ ರೀತಿ ಹೇಳಿದರೆ ನನಗೂ ಅರ್ಥ ಆಕೈತಿ, ನನಗೂ ಖುಷಿ ಆಕೈತೆ ಅಂತ ನಾನು ಹೊರಟಾಗಿನ ಮಾಡಿದ್ರೆ ನಾನು ಇದನ್ನು ಮಾಡಿದೆ. ರಿಪ್ಲೈ ಮಾಡೋಂತಲೇನು ಮತ್ತೆ ಸುಮ್ಮನಾದರು. ಈಗ ನಾನು ನಮ್ಮ ಮನೆಯವರ ಇಳ್ಕಲ್ ಸೀರೆಗಳನ್ನ ತರಾಕೊಂಟೇವಿಲ್ಲ. ನೀವು ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿರಿ. ಯಾಕಂತಂದ್ರೆ ಇದರಲ್ಲಿ ನಿಮ್ಗೆ ಕೆಲವೊಂದು ಡಿಸೈನಲ್ಲಿ ನಿಮ್ಗೆ ಎಷ್ಟು ಮೀಟ್ರ್ ಸೀರೆ ಅಂದರೆ 9 ಮೀಟ್ರ್, ಈಗ ನವ್ವಾರಿ ಸಾರಿ ಅಂತಾರಲ್ಲ, 9 ಮೀಟರ್ ಸೀರೆನೂ ಸಹಿತ ನಾನು ರೆಡಿ ಮಾಡಿಸ್ಕೊಡ್ತೀನಿ. ಅದೇ ಥರ ಬೆಂಗಳೂರು ಅವರೊಬ್ಬರು ಸಿಸ್ಟರ್ 9 ಮೀಟರ್ದು ಸೀರೆನ ರೆಡಿ ಮಾಡ್ಸೋಕೆ ಹೇಳಿದ್ರು. ಈಗ ಅದನ್ನ ತೊಗೊಂಬರಕಂತೇಳಿ ಹೊಂಟೇವಿ. ಮಧ್ಯಾಹ್ನದವರೆಗೂ ಕೆಲಸ ಇತ್ತು, ಮತ್ತು ಅದು ಕಳಸ ವಿಸರ್ಜನೆ ಒಂದು ಮಾಡೋದಿತ್ತಲ್ಲ, ಅದ್ರ ಸಲುವಾಗಿ ಮಧ್ಯಾಹ್ನ ಮ್ಯಾಗ ಹೋದ್ರೆ ಆತಂಥೇಳಿ ಈಗ ಹೊಂಟೇವಿ ನಾವು. ಇಲ್ಲಿ ಹೋಗ್ಬೇಕಾದ್ರೆ ಖುಷಿ ಅಂತ ಅನಿಸ್ತೈತಿ. ಈಗ ಮಳೆಗಾಲ ಟೈಮೆಲ್ಲ ನೇಚರ್ ಎಲ್ಲ ನೋಡ್ಕೊತ, ಮತ್ತು ಇಲ್ಲೆಲ್ಲ ಅರ್ಶಿನ ಹಾಕ್ಯಾರ ರೋಡ್ ದಂಡಿ, ಅದನ್ನ ಅರ್ಶಿನ ಎಲ್ಲ ನೋಡ್ಕೊತ ಹೋಗೋದೊಂಥರ ಖುಷಿ ಅಂತ ಅನಿಸ್ತೈತಿ. ನಾನು ಯಾವಾಗಲೂ ಬೈಕಲ್ಲಿ ಹೋದ್ರೆ ನನ್ನ ಜರ್ನಿನ ಭಾಳ ಎಂಜಾಯ್ ಮಾಡ್ತೇನೆ. ಈಗ ನಮ್ಮ ಸೀರೆನ ತೊಗೊಂಡಿವಿಲ್ಲ, ಅಲ್ಲಿ ಬಂದೀವಿ. ಪ್ಲೇನಲ್ಲಿ ಇದು ಬರಲೇ ಇಲ್ರಿ, ಜಾಂಬ್ಳಿ ರೀ. ಇಳ್ಕಲ್ ಸೀರೆಯಲ್ಲಿ ನಿಮ್ಗೆ ಎಷ್ಟು ಪೀಸ್ ಬೇಕಾ ಎಲ್ಲ ಥರದ ಕಲರ್ನು ಸಿಗ್ತಾವೆ, ಮತ್ತು ಕ್ವಾಲಿಟಿ ಅಂತೂ ಬೆಸ್ಟ್ ಕ್ವಾಲಿಟಿ. ಯಾಕಂದ್ರೆ ನಮ್ಮ ಪರಿಚಯದವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದಾಗೆ ನಾನು ಅಲ್ಲೇನ ಸೀರೆಗಳನ್ನ ತರೋದು. ಇಲ್ಲಿ ನೋಡಿರಿ, ನಿಮ್ಗೆ ಟೆಂಪಲ್ ಬಾರ್ಡರ್ದು ಏನು ಮಸ್ತ್ ಕಲರ್ ಕಾಂಬಿನೇಷನ್ ಅದಾವ. ಇದರಲ್ಲಿ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನ್ಶಾಟ್ನ ತೆಗೆದು ಕಳಿಸ್ರಿ. ಯಾಕಂದ್ರೆ ನಾನು ಡೈರೆಕ್ಟ್ ನೇಕಾರರಿಂದ ತೊಗೊಂಬರೋದ್ರಿಂದಾಗೆ ನಿಮ್ಗೆ ರೀಸನಬಲ್ ರೇಟಲ್ಲಿ ಸಿಗ್ತಾವೆ, ಮತ್ತು ಸ್ಟಾಕ್ ಮಾಲ್ ಯಾವುದೂ ಇರೋಂಗಿಲ್ಲ. ಇವತ್ತು ರೆಡಿ ಆಕ್ಕವ, ನಾಳೆನೇ ಸೇಲ್ ಆಗಿಬಿಡ್ತಾವೆ. ಹಾಗಾಗಿ ಇಳಕಲ್ ಸೀರೆ ಅಂತಂದ್ರೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ. ಇಡೀ ಜಗತ್ತಿನಾದ್ಯಂತನ ಪ್ರಸಿದ್ಧಿ ಪಡೆದಿರುವಂಥ ಸೀರೆಗಳು ಇವು. ಈಗಿಲ್ಲೇ ಮಡ್ಚಾಗದಾರ್ಲೋ ಸಿಸ್ಟರ್ ಮತ್ತು ಬ್ರದರ್, ಅದು 9 ಮೀಟರ್ದ ಸೀರೆ ನೋಡ್ರಿ, ಅಂದ್ರೆ ನವ್ವಾರಿ ಸೀರೆ ಅಂತಾರಲ್ಲ, ನವ್ವಾರಿ ಸೀರೆ. ನಿಮ್ಗೆ ಇದರಲ್ಲೇ ಈಗ ಮಾಮೂಲಿ ಸೀರೆಗಳು ಎಷ್ಟು ಬರ್ತಾವಲ್ಲ ಅಷ್ಟು ಸಿಗ್ತೈತಿ, 6-20 ಸಿಗ್ತೈತಿ. ಮತ್ತು ಕೆಲವರು ಪ್ಲಸ್ ಸೈಜ್ ಇರ್ತಾರೆ, ಮತ್ತು ಭಾಳ ದಪ್ಪ ಇರ್ತಾರೆ, ಅಂಥವ್ರಿಗೆ 9 ಮೀಟ್ರದ್ದು ಸೀರೆನ ಬೇಕಾಗ್ತಾವೆ. ನಿಮ್ಗೆ 9 ಮೀಟ್ರದ್ದು ಸೀರೆ ಬೇಕಂತಂದ್ರೆ ನಾನು ಹೇಳಿ ರೆಡಿ ಮಾಡಿಸಿ ಕೊಡ್ತೀನಿ. ನಮ್ಗೆ ಈ ಥರದ ಕಲರಲ್ಲಿ ಬೇಕಂತಂದ್ರೆ ಇದರಲ್ಲಿ ಕೆಲವೊಂದು ಡಿಸೈನ್ ಮಾತ್ರ ರೆಡಿ ಆಕ್ಕವೆ. ಈ ಉಳಿದಿದ್ದು ಟೆಂಪಲ್ ಬಾರ್ಡರ್ ತೋರಿಸಿಲ್ಲ, ಟೆಂಪಲ್ ಬಾರ್ಡರ್ ಮತ್ತು ಪ್ಲೇನ ಚೆಕ್ಸ್ ಆ ಥರದಲ್ಲೆಲ್ಲ ಸೀರೆ ರೆಡಿ ಆಗಂಗಿಲ್ಲ. ಈಗ 6 ಮೀಟರ್ದಕ್ಕೆ 9 ಮೀಟರ್ದಕ್ಕೆ ಏನಂತಂದ್ರೆ ರೇಟ್ ವ್ಯತ್ಯಾಸ ಇರ್ತೈತೆ. 6 ಮೀಟರ್ದಕ್ಕೆ ರೇಟ್ ರೀಸನಬಲ್ ಕಡಿಮೆ ಇರ್ತೈತಿ. ಯಾಕಂದ್ರೆ 9 ಮೀಟರ್ ಅಂತಂದ್ರೆ ಅಲ್ಲಿ ಜಾಸ್ತಿ ಇದು ಹೋಗಿರ್ತೈತಲ್ಲ, ಹಾಗಾಗಿ ಅದ್ರದ್ದು ರೇಟೇ ಒಂದು 200-300 ರುಪೀಸ್ ಅಷ್ಟೇ ಜಾಸ್ತಿ ಇರ್ತೈತಿ, ಅಷ್ಟು ಬಿಟ್ಟರೆ ಏನಿಲ್ಲ. ಈಗ ಅವನ್ನ ಗಳಿಗಿನ ಮಾಡಾಕತ್ತಾರೆ, ಅದನ್ನು ಮಡಿಚ್ಕೊಡ್ತಾರಲ್ಲ, ಅದನ್ನು ಹೋದ್ಸಲ ವಿಡಿಯೋದೊಳಗೆ ನಾನು ತೋರಿಸಿದ್ನಿ ಹೆಂಗೆ ಮಾಡಿಸ್ತಾರೆ ಅಂತೇಳಿ. ಮತ್ತೊಮ್ಮೆ ತೋರ್ಸಾಕತ್ತೆ ನೋಡ್ರಿ. ಅವ್ನು ಸೀರೆ ಎಲ್ಲ ರೆಡಿ ಆದಿಂದ ಅವನು ಏನಂತಾರೆ ಗಳಿಗೆಗೆ ಹಾಕಿ ತೊಗೊಂಬರ್ತಾರಲ್ಲ, ತೊಗೊಂಬಂದಿಂದ ಅದನ್ನು ಮಡಿಚ್ಕೊಡೋದು ಭಾಳ ಚಂದ ನೀಟಾಗಿನ ಮಡಿಚ್ಕೊಡ್ತಾರೆ. ಅದರೊಳಗೆ ಪೇಪರ್ ಹಾಕಾಕ್ತಾರಂದ್ರೆ ಈ ಕವರ್ನಲ್ಲಿ ನಾವು ಹಾಕಬೇಕಾದ್ರೆ ನೀಟಾಗಿ ಕುಂದ್ರಂಗೆಲ್ಲ ಮೆತ್ತಗಾಕೈತಿಲ್ಲ, ಅದ್ರ ಸಲುವಾಗಿನ ಅದ್ರೊಳಗೆ ಪೇಪರ್ ಹಾಕ್ತಾರೆ. ಈಗ ಅದನ್ನು ಮಡ್ಚಾಗದಿದ್ದು ನೋಡಿರಿ. ಇದೊಂದು ಸೀರೆ ಮತ್ತು ನನಗೆ ಕಸೂತಿ ವರ್ಕಿಂದನೂ ಬೇಕಿತ್ತು. ಕಸೂತಿ ವರ್ಕಿನಲ್ಲೂ ಸಹಿತ ನಿಮ್ಗೆ 9 ಮೀಟರ್ ಸೀರೆನ ರೆಡಿ ಮಾಡಿಕೊಡ್ತಾರೆ. ಬೇಕಂತಂದ್ರೆ
ನನ್ನ ಲಿಂಕ್ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ನನ್ನ ಕಮೆಂಟಲ್ಲಿ ಪಿನ್ ಮಾಡಿರ್ತೇನೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಸಹಿತ ನನ್ನ ಲಿಂಕ್ನ ಕೊಟ್ಟೇನಿ. ಯಾರಾದರೂ ನೀವು ಸೀರೆ ಬೇಕನ್ನೋರು ಇದ್ರಂದ್ರೆ ಅಲ್ಲಿ ಆರಾಮ್ಸೆ ಈಸಿಯಾಗಿ ನೀವು ಜಾಯಿನ್ ಆದ್ರೆ ಅಂದ್ರೆ ನೀವು ನಂಗೆ ಮತ್ತೆ ಪರ್ಸ್ನಲ್ಲಾಗಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಅಂದ್ರೆ ನಿಮ್ಮ ನಂಬರ್ನ ನಾನು ಸೇವ್ ಮಾಡ್ಕೋತೀನಿ. ಕೆಲವರಿಗೆಲ್ಲ ಗ್ರೂಪಲ್ಲಿ ಜಾಯಿನ್ ಆಗೋಕ್ಕೆ ಇಷ್ಟ ಇರೋಂಗಿಲ್ಲ, ಯಾಕಂದ್ರೆ ನಮ್ಮ ನಂಬರ್ ಎಲ್ಲರಿಗೂ ಕಾಣಿಸ್ತವೆ, ಎಲ್ಲ ಕಡೆ ಹೋಗ್ತಾವೆ ಅಂತೇಳಿ ಅನ್ನೋ ಒಂದು ಹೆದರಿಕೆ ಇರ್ತೈತಿ. ನೀವು ಜಸ್ಟ್ ಗ್ರೂಪಲ್ಲಿ ಜಾಯಿನ್ ಆಗಿ ನೀವು ನನಗೆ ಹಾಯ್ ಅಂತ ಮೆಸೇಜ್ ಹಾಕಿದ್ರಂದ್ರೆ ನಿಮ್ಮ ನಂಬರ್ನ ನಾನು ಸೇವ್ ಮಾಡ್ಕೊಂಡಿರ್ತೀನಿ. ನೀವು ನನ್ನ ನಂಬರ್ನ ಸೇವ್ ಮಾಡ್ಕೊಂಡ್ರಂದ್ರೆ ನಿಮ್ಗೆ ಡೈಲಿ ಅಪ್ಡೇಟ್ ಸಿಗ್ತೈತಿ. ಆಮ್ಯಾಗ ನೀವು ಗ್ರೂಪಿಂದ ಎಕ್ಸಿಟ್ ಆಗ್ಬೋದು. ನೀವು ಒಂದು ಸಲ ನನ್ನ ನಂಬರ್ನ ಸೇವ್ ಮಾಡ್ಕೊಂಡ್ರಂದ್ರೆ ಸಾವಿರಾರು ಕಲೆಕ್ಷನ್ನ ತೋರಿಸ್ತಿರ್ತೀನಿ. ಫಸ್ಟ್ ಕ್ವಾಲಿಟಿನ ನಾನು ತೋರಿಸ್ತಿರ್ತೀನಿ. ನಿಮ್ಗೆ ಖಂಡಿತ ಸೀರೆಗಳು ಇಷ್ಟ ಆಕ್ಕವ. ಇನ್ನು ದೀಪಾವಳಿವರೆಗೂ ಹಬ್ಬಗಳ ಸುರಿಮಳೆ. ನಮಗೆ ಹಬ್ಬ ಅಂತಂದ್ರೆ ಹೆಣ್ಮಕ್ಳಿಗೆ ಹೊಸದ ಕಲೆಕ್ಷನ್ ಮತ್ತು ಇಳಕಲ್ ಸೀರೆನ ಉಟ್ಕೋಬೇಕು ಅನ್ನೋರು ಇದ್ರಂದ್ರೆ ನೀವು ಆರಾಮ್ಸೆ ನನಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ರೀಸನಬಲ್ ರೇಟಲ್ಲಿ ಸಿಗ್ತಾವೆ. ನಾನು ಹೇಳಿದ್ನಲ್ಲ, ನಾನು ನೇರವಾಗಿ ನೇಕಾರರಿಂದ ತೊಗೊಂಬರೋದ್ರಿಂದಾಗೆ ನಿಮ್ಗೆ ಸೀರೆಗಳು ಬೆಸ್ಟ್ ಕ್ವಾಲಿಟಿ ಸೀರೆಗಳನ್ನ ಸಿಗ್ತಾವೆ. ನೀವು ಇವನ್ನ ಆರಾಮ್ಸೆ 1-2 ಇಯರ್ ರೆಗ್ಯುಲರಾಗಿ ಉಟ್ಕೊಂಡ್ರೂ ಹರಿಯಂಗಿಲ್ಲ, ಅಷ್ಟು ಮಸ್ತ್ ಕ್ವಾಲಿಟಿ ಬರ್ತಾವೆ. ಮತ್ತು ನಾವು ಏನು ಹೇಳಿರ್ತೇವೆ ಅಂದರೆ ಡ್ರೈ ವಾಶ್ ಹೇಳಿರ್ತೇವೆ, ಬಟ್ ಇವು ಕಲರೇ ಹೋಗಂಗಿಲ್ಲ, ಏನೂ ಇಲ್ಲ. ನೀವು ನೀರಾಗ ಹಾಕಿನೂ ತೊಳಿಬೋದು. ನೀವು ಒಂದು 10 ಸಲ ತೊಳೆದ್ರೂ ಸಹಿತ ಕಲರ್ ಹೋಗಂಗಿಲ್ಲ, ಏನೂ ಹೋಗಂಗಿಲ್ಲ, ಅಷ್ಟು ಮಸ್ತ್ ಕಲರ್ ಬರ್ತಾವೆ. ಇಲ್ಲಿ ಇದ್ರೊಳಗೆ ಅಂದ್ರೆ ಬೇರೆ ಕಂಟ್ರಿಲಿ ಅಮೇರಿಕಾದಲ್ಲಿರೋರು, ಉಡುಪಿಯವರು ಮೇಡಮ್ಮ ಅಮೇರಿಕಾದಲ್ಲಿರ್ತಾರೆ, ಅವರು ಸಹಿತ ಸೀರೆಗಳನ್ನ ತೊಗೊಂಡಾರ. ನಾನು ರಿವ್ಯೂ ಕೊಟ್ಟಿರ್ತೇನೆ. ರಿವ್ಯೂ ಕೊಟ್ಟವ್ರದ್ದು ನನ್ನ ಸ್ಟೇಟಸಲ್ಲಿ ಹಾಕೊಂಡಿರ್ತೀನಿ. ಯೂಟ್ಯೂಬಲ್ಲಿ ಹಾಕಕ್ಕೆ ನಂಗೆ ಅನುಕೂಲ ಆಗಂಗಿಲ್ಲ. ನಿಮಗೆ ಬೇಕಂತಂದ್ರೆ ನೀವು ಎಲ್ಲ ಥರದ ಕಲೆಕ್ಷನ್ನು ಸಿಗ್ತಾವೆ, ರೀಸನಬಲ್ ರೇಟಲ್ಲೂ ಸಿಗ್ತಾವೆ. ಯಾಕಂದ್ರೆ ಟೆಂಪಲ್ ಬಾರ್ಡರ್ ಇರ್ತಾವಲ್ಲ, ಸ್ವಲ್ಪ ರೇಟ್ ಜಾಸ್ತಿನೇ ಇರ್ತವೆ. ಕ್ವಾಲಿಟಿ ಚಲೋ ಇರ್ತಾವೆ ಅಂತಂದಿಂದ ರೇಟ್ ಜಾಸ್ತಿನೇ ಇರ್ತಾವೆ. ನೀವು ಆರಾಮ್ಸೆ ನನ್ನನ್ನು ನಂಬಿ ಅಮೌಂಟ್ ಹಾಕಿ ತೊಗೋಬೋದು. ನೀವು ನಮ್ಮ ದೇಶದಲ್ಲಿರಲಿ ಹೊರ ದೇಶದಲ್ಲಿ ಇದ್ರೂ ಸಹಿತ ಯಾರಾದರೂ ಈ ವಿಡಿಯೋನ ನೋಡಿದ್ರೆ ಅಂದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ. ಬಟ್ ಬೇರೆ ಕಂಟ್ರಿಗೆ ಏನಿರ್ತೈತಲ್ಲ ಅದು ಚಾರ್ಜಸ್ ಎಷ್ಟು ಇರ್ತೈತಲ್ಲ ನೀವೇ ಕೊಟ್ಟು ಪರ್ಚೇಸ್ ಮಾಡಬೇಕಾಕೈತಿ. ಯಾಕಂತಂದ್ರೆ ಒಂದೊಂದು ಕಂಟ್ರಿಗೆ ಒಂದೊಂದು ಥರ ಇರ್ತೈತಿ. ಪರ್ kg 3,000 3,200 ಹಿಂಗೆ. ನೀವು ಯಾವ ದೇಶದಲ್ಲಿ ಅದೀರಿ ಅಂತೇಳಿ ನೀವು ಹೇಳಿದ್ರಿ ಅಂದ್ರೆ ನಿಮ್ಗೆ ಎಷ್ಟು ಸೀರೆ ಬೇಕಂತಂದ್ರೆ ವೇಟ್ ಜಾಸ್ತಿ ಆದಂಗೆ ಏನಂತಂದ್ರೆ ರೊಕ್ಕ ಕಡಿಮೆ ಆಕೈತಿ. ಹಾಗಾಗಿ ನಿಮ್ಗೆ ಈಸಿಯಾಗಿ ಒಂದು 4 ದಿನದಲ್ಲಿ ನೀವು ಬೇರೆ ದೇಶದಲ್ಲಿ ಇದ್ರೂ ಸಹಿತ 4 ದಿನದಲ್ಲಿ ಸೀರೆ ಬಂದ ನಿಮ್ಗೆ ತಲುಪುವಂಥ ವ್ಯವಸ್ಥೆನ ಮಾಡ್ತೀನಿ. ಸೇಫ್ ಆಗಿ ಕಳಿಸ್ಕೊಡ್ತೀನಿ. ನೀವು ನನ್ನನ್ನು ನಂಬಿ ಆರ್ಡರ್ ಕೊಡ್ಬೋದು. ಯಾಕಂದ್ರೆ ಇದು ಫಸ್ಟ್ ಅಲ್ಲ ನಾನು ಬೇರೆ ದೇಶಕ್ಕೆ ಕಳಿಸ್ತಿರೋದು. ಭಾಳಷ್ಟು ಸಲ ನಾನು ಕಳಿಸೀನಿ. ನಾನು 4 ವರ್ಷ ಆತಲ್ಲ ರೀಸೆಲ್ಲರ್ ಆಗಿ ಸೇಲ್ ಮಾಡಾಕತ್ತ. ಹಾಗಾಗಿ ನನಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದಾಗೆ ನಾನು ನಿಮ್ಗೆ ಹೇಳಾಕತ್ತೀನಿ. ಮತ್ತು ಕೆಲವರೆಲ್ಲ ಬೇರೆ ರಾಜ್ಯದಲ್ಲಿ ಇರ್ತಾರೆ. ವಿಡಿಯೋದೊಳಗೆ ರಾಜಸ್ಥಾನ ಇದು ಉತ್ತರ ಪ್ರದೇಶಕ್ಕೆ ಕಳ್ಸಾಕತ್ತೇನೆ ಅಂಥೇಳಿ ಹಿಂಗೆ ಬೇರೆ ಬೇರೆ ಸ್ಟೇಟಿಗೆಲ್ಲ ಕಳಿಸ್ತೀನಿ, ಬೇರೆ ಬೇರೆ ದೇಶಕ್ಕೆಲ್ಲನೂ ಕಳಿಸ್ತೀನಿ. ಕೆಲವ್ರಿಗೆ ಹೆಂಗೆ ಅಂತಂದ್ರೆ ಫ್ಯಾಮ್ಲಿ ಫ್ರೆಂಡ್ಸ್ ಅಂತ ಹಿಂಗೆ ಇರೋಂಗಿಲ್ಲ, ಇದ್ರೂ ಅವ್ರ ಜೊತೆ ಏನಾದರೂ ಮನಸ್ತಾಪ ಆಗಿರ್ತೈತಿ. ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಹೆಲ್ಪ್ ಅಂತ ಅಂದ್ಕೊಂಡು ನಾನು ಈ ಥರದ ಅಂದರೆ ಬೇರೆ ದೇಶಕ್ಕೂ ಕಳಿಸೋವಂಥ ವ್ಯವಸ್ಥೆ ಮಾಡ್ತೀನಿ. ಬಟ್ ಅದು ಕಳಿಸ್ಬೇಕಾದ್ರೆ ನಾನು ಸ್ವಲ್ಪ ಎಲ್ಲ ಕಡೆಯೂ ಕಾಂಟ್ಯಾಕ್ಟ್ಸನ್ನು ಹುಡುಕೋಬೇಕಾಕೈತಿ. ಈ ಕೊರಿಯರ್ ಮಾಡ್ತಿರ್ತಾರಲ್ಲ, ಒಬ್ಬೊಬ್ಬರೆಲ್ಲ ರೇಟ್ ಬೇರೆ ದೇಶದಲ್ಲಿ ಇರ್ತಾರಂತಂದಿಂದ ರೇಟ್ ಬೇಕಾಬಿಟ್ಟಿಯಾಗಿ ಹೇಳಿಬಿಡ್ತಾರೆ. ಯಾಕಂದ್ರೆ ಹೊರ ದೇಶದಲ್ಲಿ ಇರ್ತಾರಂತಂದಿಂದ ಯಾರಿಗೂ ದುಡ್ಡು ಹಂಗೆ ಬರೋಂಗಿಲ್ಲ, ಅವ್ರು ಕಷ್ಟಪಟ್ಟು ದುಡ್ದಾಗನ ಬರ್ತಿರ್ತೈತಿ. ನಾನು ರೀಸನಬಲ್ ರೇಟಲ್ಲಿ ಇರೋವಂಥದನ್ನು ಹುಡುಕೊಂಡು ನಾನು ನಿಮ್ಗೆ ಕಳಿಸ್ತೀನಿ. ಹಂಗಂತೇಳಿ ನಾನು ಜಾಸ್ತಿ ಏನಿಲ್ಲ, ಅದೇನು ರಸೀದಿ ಇರ್ತೈತಲ್ಲ ಅದನ್ನು ನಾನು ನಿಮ್ಗನ ಕಳಿಸ್ತೀನಿ. ಅದರಲ್ಲಿ ಎಷ್ಟು ಇರ್ತೈತಲ್ಲ ಅಷ್ಟು ನೀವು ಪೇ ಮಾಡಿ ನೀವು ಇದನ್ನು ಆರ್ಡರ್ ಕನ್ಫರ್ಮ್ ಮಾಡ್ಕೊಂಡ್ರೆ ಸಾಕು. ನೋಡಿರಿ ಇಲ್ಲಿ ನಾನು ತೋರ್ಸಾಕತ್ತೀನಿ ನೋಡ್ರಿ, ನಮ್ಮ ಇಳಕಲ್ ಸೀರೆಗಳು, ಕಾಟನ್ ಸೀರೆಗಳು ಎಷ್ಟು ಥರ ಅದಾವಂತಂದ್ರೆ ನಮ್ಗೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದು ಗೊಂದಲನ ಸೃಷ್ಟಿ ಆಗ್ಬಿಡ್ತೈತಿ. ಅಷ್ಟೊಂದು ಬೇರೆ ಬೇರೆ ಡಿಸೈನಲ್ಲಿ ಬೇರೆ ಬೇರೆ ಪ್ಯಾಟರ್ನಲ್ಲಿ ಸೀರೆಗಳು ಸಿಗ್ತಾವೆ. ನೀವು ಆರಾಮ್ಸೆ ತೊಗೋಬೋದು ಸೀರೆಗಳನ್ನು ನನ್ನನ್ನು ನಂಬಿ. ಸ್ಕ್ರೀನ್ ಮ್ಯಾಗ ನಂಬರ್ ಏನು ಕಾಣಿಸಾಕತ್ತಿಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಓನ್ಲಿ ವಾಟ್ಸಪ್ ಅಂತ ಇರ್ತೈತಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. 4 to 7 ಡೇಸಲ್ಲಿ ಸೀರೆ ಬಂದ ನಿಮ್ಮ ಮನೆಗೆ ಸೇಫಾಗಿ ತಲುಪ್ತಾವೆ. ನಾನು ಹೇಳಿದ್ನಲ್ಲ, ನೀವು ನಮ್ಮ ರಾಜ್ಯದಲ್ಲಿದ್ದರೂ ಹೊರ ರಾಜ್ಯದಲ್ಲಿದ್ದರೂ ಎಲ್ಲಿದ್ರೂ ಸೇಫಾಗಿ ನಾನು ಕಳಿಸ್ತೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಯಾಕಂದ್ರೆ ಬೆಸ್ಟ್ ಕ್ವಾಲಿಟಿ ನಾನು ಸೇಲ್ ಮಾಡೋದ್ರಿಂದಾಗೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಇಶ್ಯೂ ಇರೋಂಗಿಲ್ಲ. ನಿಮ್ಗೆ ಎಲ್ಲ ಥರದ ಸೀರೆಗಳನ್ನೂ ಸಿಗ್ತಾವೆ. ನೀವು ಆರಾಮ್ಸೆ ಕಣ್ಣು ಮುಚ್ಚಿ ತೊಗೋಬೋದು, ಅಷ್ಟು ಬೆಸ್ಟ್ ಕ್ವಾಲಿಟಿ ಇರ್ತಾವೆ. ಕಾಟನ್ ಸೀರೆ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಕ್ಕವೆ. ಯಾಕಂದ್ರೆ ಲೈಟ್ ವೆಯ್ಟ್ ಇರ್ತಾವೆ. ನಾವು ಅಲ್ಲೇ ಕೆಲವೊಂದಿಷ್ಟು ಅರ್ಜೆಂಟ್ ಇದ್ದು ಸೀರೆಗಳು ಅಲ್ಲಿ ತೊಗೊಂಬಂದ ಇಲ್ಲಿ
ಕೊರಿಯರ್ ಮಾಡಿದ್ರಾತಂತೇಳಿ ಎಲ್ಲ ಪ್ಯಾಕ್ ಮಾಡೋ ಎಲ್ಲನೂ ಹಿಂಬಾಲ ಓದಿದ್ವಿ. ಹಂಗಾಗಿ ಇಲ್ಲೇ ಪ್ಯಾಕ್ ಮಾಡಾಕತ್ತೇವಿ. ನಮಗೆ ಹೆಂಗೆ ಅಂತಂದ್ರೆ ನಾನು ಈ ಸೀರೆ ಬಿಸ್ನೆಸ್ನ ಶುರು ಮಾಡ್ದಿಂದ ಒಬ್ಬೊಬ್ಬರಿಂದ ಒಂದೊಂದು ಹೆಲ್ಪ್ ಆಕೈತಿ, ನನಗೆ ಖುಷಿ ಆಕೈತಿ. ನಾವಿಲ್ಲೇ ಇದು ಪ್ರೊಫೆಷ್ನಲ್ ಕೊರಿಯರ್ಗೆ ಬಟ್ ಈ ಪ್ರೊಫೆಷ್ನಲ್ ಕೊರಿಯರ್ಗೆ ಏನಾಕೈತೆ ಅಂದ್ರೆ ಕೆಲವರು ಇಲ್ಲಿಂದ ನಾವು ಸೇಫಾಗಿನೇ ಕಳಿಸಿರ್ತೀವಿ, ಅಲ್ಲಿ ಲೋಕಲ್ ಏನಿರ್ತಾರಲ್ಲ ಅವರು ಸರಿಯಾಗಿ ಡೆಲಿವರಿ ಕೊಡೋಂಗಿಲ್ಲ. ಅದೊಂದು ಸಮಸ್ಯೆ ಆಗತ್ತೆ ನಮ್ಗೆ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಮೋಸಾತಿ ಏನೂ ಆಗಂಗಿಲ್ಲ. ಮತ್ತು ಕೆಲವ್ರಿಗೆಲ್ಲ ಅಮೌಂಟ್ ಹಾಕಿಸ್ಕೊಂಡು ಹಿಂಗೆಲ್ಲ ಬ್ಲಾಕ್ ಮಾಡೋದು. ಮತ್ತು ಇನ್ನೊಂದು ಮೇನ್ ಏನಂತಂದರೆ ಇನ್ಸ್ಟಾಗ್ರಾಮಲ್ಲಿ ಕಡಿಮೆ ರೇಟಲ್ಲಿ ನಿಮಗೆಲ್ಲ ಇದನ್ನು ಮಾಡ್ತಾರಲ್ಲ, ಕಡಿಮೆ ರೇಟಲ್ಲಿ ಸಿಗ್ತಾವೆ ಹಾಗೆ ಹಿಂಗೆ ಅಂಥೇಳಿ ಅವೆಲ್ಲ ಫೇಕ್ ಪ್ರೊಫೈಲ್ ಇರ್ತಾವೆ. ನಿಮ್ಮಿಂದ ಅಮೌಂಟ್ ಹಾಕಿಸ್ಕೋತಾರೆ, ಚಂದ ಅರ್ಬಿನ ತೋರಿಸ್ತಾರೆ, ಸೀರೆಗಳನ್ನ ತೋರಿಸ್ತಾರೆ, ಡ್ರೆಸ್ಗಳನ್ನು ತೋರಿಸ್ತಾರೆ. ಬಟ್ ಅವ್ರು ಕಳಿಸೋದು ಬೇರೆ ಇರ್ತೈತಿ. ನಿನ್ನೆ ಒಬ್ಬರು ಮಂಗಳೂರವ್ರು, ಅವರಿಲ್ಲೇ ಹುಬ್ಳಿಯವರ ಮಂಗಳೂರಲ್ಲಿ ಇರ್ತಾರಂತ. ಅವರು ನನ್ನ ಮುಂದೆ ಯಾಕಂದ್ರೆ ಅವ್ರವ್ರ ಅವರಿಗಾದ ಅನುಭವಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೋತಾರೆ. ಹಿಂಗೆ ನನ್ನ ಮಗಳಿಗಂತ ಒಂದು ಚೆಂದಾಗಿರೋ ಡ್ರೆಸ್ಸನ್ನು ಆರ್ಡರ್ ಮಾಡಿದ್ದೆ. ಬಟ್ ಅದು ಉಟ್ಟು ಬಿಟ್ಟಿರೋದು ಡ್ರೆಸ್ಸೂ ಅಲ್ಲ, ಏನೂ ಅಲ್ಲ, ಅಲ್ಲೆಲ್ಲೇ ಸುಟ್ಟಿದ್ದು ಕಟ್ ಮಾಡಿ ಹಾಕಿದ್ದು ಅರ್ಬಿನ ಹಾಕಿದ್ರು. ಈ ಥರ ಮೋಸ ಹೋಗೇನಂತೇಳಿ ಆ ಥರ ಕೇಳಿದಾಗ ಬೇಜಾರಾಗ್ಬಿಡ್ತೈತಿ. ಏನಪ್ಪ ಜನ ಹೆಂಗೆಲ್ಲ ದುಡ್ಡು ಸಂಪಾದನೆ ಮಾಡೋಕೆ ಹೆಂಗೆಲ್ಲ ಇದನ್ನು ಮಾಡ್ತಾರಲ್ಲ ಅಂಥೇಳಿ. ಬಟ್ ಆ ಥರ ಮಾಡಿದವ್ರು ಯಾವತ್ತೂ ನೆಮ್ಮದಿಯಿಂದ ಖುಷಿಯಿಂದ ಇರೋಕೆ ಆಗಂಗಿಲ್ಲ. ಕೆಲವರಿಗೆ ಡೌಟ್ ಇರ್ತೈತಿ, ನಾವು ರೊಕ್ಕನ ಕೊಟ್ಟದಿಂದ ಸೀರೆಗಳು ನಮ್ಗೆ ಸೇಫಾಗಿ ತಲುಪ್ತಾವೆ ಏನಿಲ್ಲ ಅಂಥೇಳಿ ನಾವು ಸೀರೆಗಳನ್ನ ಅಲ್ಲಿ ಕೊರಿಯರ್ ಮಾಡಿ ಎಲ್ಲನೂ ಮತ್ತು ಈಗ ವಾಪಸ್ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ವಾಪಸ್ ತೊಗೊಂಡು ಊರಿಗೆ ಬಂದೀವಿ. ಕೊಬ್ಬರಿ ಸಾಕಾಗಲ್ಲ ಎದ್ರದಾರ ಕಾಸು ಸಾರು ಬೇಡ, ಪಲ್ಯ ಅಂದ್ರೆ ಅದ್ರ ಪಲ್ಯ ಮಾಡಿಬಿಡ. ಈಗ ಹೋಗಿ ಸೀರೆ ತೊಗೊಂಬಂದ ಸಿಕ್ಕಾಪಟ್ಟಿ ಹೊಟ್ಟಿಸ್ದಿತ್ತು. ಬಜ್ಜಿ ತೊಗೊಂಬಂದ ಬಜ್ಜಿ ತಿನ್ನಾಕತ್ತದ. ಬರ್ರಿ ಬಜ್ಜಿ ತಿನ್ನೋಣಂತ. ಮತ್ತು ಹೋಗಿ ಏನಾರು ತೊಗೊಂಬರ್ಲಿ. ಅವ್ ಊರಾಗ ಹೋಗ್ಕೊಂಡು ಬಿಡಂಬಿ ಒಂದು ಸ್ವಲ್ಪ ಸಾಯಿವರೆಗೂ ಅಲ್ಲಿ ಏನು ತಿನ್ನಬಾರ್ದು ಬೇರೆ ಕಡೆ ತರೋದು ಬೇಡ. ಶ್ರೀಯಾಮ್ ಇಲ್ಲಿ ಬೇಡ. ಊರಾಗ ಹೋಗ್ತೀನಿ ಅನ್ನಕತ್ತ ಹೋಳಿಗೆ ಇಬ್ಬರಿಗೆ ಊರಾಗ ಗಂಟಿಟ್ಟಿರ್ ಎಲ್ಲಿಟ್ಟೆ ಅವ್ನು ಗಂಟು ಎಷ್ಟು ಚಂದ ಕುಂಡ್ರದ